ಬೇಕೇ ಬೇಕು ಭ್ರಷ್ಟ ಹರಿಜನ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಕಂಪನಿಗೆ, ಭ್ರಷ್ಟ ಹರಿಜನ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಕಂಪನಿಗೆ, ರೈತರಿಗೆ ಅನ್ಯಾಯ ಮಾಡಿದಂತ ಭ್ರಷ್ಟ ಹರಿಜನ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಕಂಪನಿಗೆ ಬೇಕೇ ಬೇಕು, ಬೇಕೇ ಬೇಕು. ಈ ದೇಶದ ಅನ್ನದಾತನಿಗೆ, ಈ ದೇಶದ ಅನ್ನದಾತನಿಗೆ ಬೇಕೇ ಬೇಕು, ಬೇಕೇ ಬೇಕು. ಭ್ರಷ್ಟ ಹರಿಜನ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಕಂಪನಿಗೆ, ಭ್ರಷ್ಟ ಹರಿಜನ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಕಂಪನಿಗೆ. ವಿಜಯಪುರ ಜಿಲ್ಲೆಯ ದೇವರಪುರಗಿ ತಾಲೂಕಿನ ಜಾಲ್ವಾದ ಗ್ರಾಮದಲ್ಲಿ ಕಳೆದ 21 ದಿನಗಳಿಂದ ನಿರಂತರವಾಗಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಮುಂದುವರಿತಾ ಇದೆ. ಈ ಭ್ರಷ್ಟ ಹರಿಜನ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಕಂಪನಿ ಈ ರೈತರಿಗೆ ಮಾಡಿದಂಥ ಅನ್ಯಾಯ, ಮೋಸ ಇಡೀ ರಾಜ್ಯ ಇವತ್ತು ನೋಡ್ತಾ ಇದೆ, ಜಿಲ್ಲಾಡಳಿತ ನೋಡ್ತಾ ಇದೆ, ಪೊಲೀಸ್ ಇಲಾಖೆ ನೋಡ್ತಾ ಇದೆ. ಆದರೂ ಕೂಡ ಈ ಬಿರು ಬಿಸಿಲಲ್ಲಿ ನಾವೆಲ್ಲರೂ ರೈತರು ನಾವು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಒಂದು ಕಿಂಚಿತ್ತೂ ಮಾನವೀಯತೆಯಿಂದ ನಮಗಿದುವರೆಗೂ ನಮಗೆ ಬಂದು ಸ್ಪಂದಿಸ್ತಾ ಇಲ್ಲ. ಒಂದು ಮಾನವೀಯತೆಗೆ ನಮಗೆ ಸಕಾರಾತ್ಮಕವಾಗಿ ಆಶ್ವಾಸನೆ ನೀಡ್ತಾ ಇಲ್ಲ. ಕೇವಲ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತವನ್ನು ಮುಂದಿಟ್ಟುಕೊಂಡು ರೈತರನ್ನು ಈ ಹೋರಾಟದಿಂದ ಹಿಂದಕ್ಕೆ ಸರಿಸುವಂಥ ಒಂದು ಬೃಹತ್ತಾದಂಥ ಹುನ್ನಾರವನ್ನು ಮಾಡ್ತಾ ಇದೆ ಇವತ್ತು ರೈತರ ಮೇಲೆ. ಆದರೆ ಈ ಒಂದು ವೇದಿಕೆ ಮೂಲಕ ಈ ಭ್ರಷ್ಟ ಹರಿಜನ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಕಂಪನಿಗೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಒಂದು ವೇಳೆ ನೀವು ರೈತರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸದೇ ಇದ್ರೆ ನಾವು ಈ ಹೋರಾಟ ಹಿಂದೆ ತಕ್ಕೊಳ್ಳುವಂಥ ಮಾತೇ ಇಲ್ಲ. ನಮಗೆ ನ್ಯಾಯ ಸಿಗುವವರೆಗೂ ನಾವು ಈ ಹೋರಾಟ ಮುಂದುವರಿಸ್ತೀವಿ. ನೀವು ಈ ಹೋರಾಟಕ್ಕೆ ನೀವು ಗೌರವ ಕೊಟ್ಟು ಸ್ಪಂದಿಸಿದ್ರೆ ನಾವು ಇದಕ್ಕೆ ಮಾನವೀಯತೆ ಆಧಾರದ ಮೇಲೆ ಹೋರಾಟವನ್ನು ನಾವು ಸಂಧಾನ ಮಾಡ್ಕೋತೀವಿ. ಇಲ್ಲ ಅಂತಂದ್ರೆ ಇದನ್ನು ನಾವು ಗೋ ಬ್ಯಾಕ್ ಅಂತ ಹೇಳಿ ನಾವು ಮುಂದಿನ ಹೋರಾಟವನ್ನು ಕೈಗೊಳ್ಳಬೇಕಾಗ್ತದೆ. ಇವರ ಸಾವಿರಾರು ಕೋಟಿ ಪ್ರಾಜೆಕ್ಟ್ಗೆ ನಾವು ಎಳ್ಳು ನೀರು ಕೊಡಬೇಕಾಗ್ತದೆ. ಯಾಕಂತಂದ್ರೆ ಎಲ್ಲೋ ಹೊರ ರಾಜ್ಯದಿಂದ, ಹರಿಯಾಣ, ದಿಲ್ಲಿದಿಂದ ಬಂದಂಥ ಈ ಭ್ರಷ್ಟ ಕಂಪನಿ ಇವತ್ತು ನಮಗೆ ಯಾರಿಗೂ ಗೊತ್ತಿಲ್ಲದೆ, ಒಂದು ಸ್ಥಳೀಯ ಶಾಸಕರಿಗೆ ಗಮನಕ್ಕಿಲ್ಲದೆ, ನಮ್ಮ ರೈತ ಸಂಘಟನೆಗಳಿಗೆ, ರೈತರಿಗೆ ಯಾವುದೇ ರೀತಿ ಒಂದು ಕಂಪನಿಯ ಪ್ರೊಫೈಲ್ ಏನು, ಕಂಪನಿಯ ಒಂದು ಟೆಂಡರ್ ಏನು, ಅದರದ DPR ಏನು, ಕಂಪನಿಯ ಪ್ರಾಜೆಕ್ಟ್ದ ಮಾಹಿತಿ ಇಲ್ಲ. ರೈತರಿಗೆ ಯಾಮಾರಿಸಿ ಯಾವುದೋ ಒಂದು ಸಣ್ಣ ಪುಟ್ಟ ಒಂದು ಏನು ಕಂಪನಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸಾವಿರಾರು ಕೋಟಿ ರೂಪಾಯಿ ಪ್ರಾಜೆಕ್ಟನ್ನು ಗೌಪ್ಯವಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ ಇವರು. ಯಾವ ಥರದ ಒಂದು ಈ ಕಂಪನಿ ಅನ್ನೋದಕ್ಕೆ ನಾವು ಕಳೆದ ಒಂದು 20 ದಿನಗಳಿಂದ ನಾವು ತೋರಿಸ್ತಾ ಇದ್ದೀವಿ. ಉದ್ಯೋಗದಲ್ಲಿ ಯಾವ ಥರ ಏನಪ್ಪ ಅಂದ್ರೆ ರೈತರಿಗೆ ಒಂದು ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಗೆ ನಾವು ಹೈಯೆಸ್ಟ್ ರೇಟಲ್ಲಿ 27 ಲಕ್ಷ ರೂಪಾಯಿ ಜಮೀನು ಖರೀದಿ ಮಾಡಿವಿ ಅಂತೇಳಿ ಒಂದು ಫೇಕ್ ಆದಂಥ ಮಾಹಿತಿ ನೀಡ್ತಾ ಇದ್ದಾರೆ. 28 ಲಕ್ಷ ರೂಪಾಯಿ, 15 ಲಕ್ಷದಿಂದ 28 ಲಕ್ಷ ರೂಪಾಯಿವರೆಗೆ ಭೂಮಿ ಖರೀದಿ ಮಾಡಿದ್ದಾರೆ. 28 ಲಕ್ಷ ರೂಪಾಯಿ ಭೂಮಿ ಖರೀದಿ ಮಾಡಿದ್ದು ಮುಚ್ಚಿಟ್ಟಿದ್ದಾರೆ ಇವರು. ಯಾಕೆ ಪೊಲೀಸ್ ಇಲಾಖೆಗೆ ಇವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ? ಇವತ್ತಿನವರೆಗೂ ಬಂದು ಈ ಕಂಪನಿಯ DPR ಏನು ಅನ್ನುವಂಥದ್ದು ಸ್ಥಳೀಯ ಶಾಸಕರಿಗೆ ಗೊತ್ತಿಲ್ಲ, ನಮ್ಮ ರೈತ ಸಂಘಟನೆಗಳಿಗೆ ಗೊತ್ತಿಲ್ಲ, ಇಲ್ಲಿ ಜಮೀನು ಕೊಟ್ಟಂಥ ರೈತರಿಗೂ ಗೊತ್ತಿಲ್ಲ. ಏನೇನೋ ಸುಳ್ಳು ಆಶ್ವಾಸನೆ ಕೊಟ್ಟು, ತಪ್ಪು ಮಾಹಿತಿ ಕೊಟ್ಟು, ರೈತರನ್ನ ವೈಯಕ್ತಿಕವಾಗಿ ಸಂಪರ್ಕ ಮಾಡಿ ಅವರನ್ನು ಆಮಿಷ ಒಡ್ಡಿ ಮತ್ತು ಏನಪ್ಪ ಅಂದ್ರೆ ತಪ್ಪು ಮಾಹಿತಿ ಅವರಿಗೆ ಹೆದರಿಸಿ ಬೆದರಿಸಿ ನಿಕಟಪ್ಪ ಹೊರುವ ಏನಪ್ಪ ಅಂದ್ರೆ ಮಾನ್ಯ ತಹಸೀಲ್ದಾರ್ ಇದ್ರಲ್ಲ ಅವರು ಕೂಡ ಏನಪ್ಪ ಅಂದ್ರೆ ವೈಯಕ್ತಿಕವಾಗಿ ರೈತರ ಕುಟುಂಬಗಳಿಗೆ ನೇರವಾಗಿ ಮನೆಗೆ ಹೋಗಿ ಜಮೀನು ಕೊಡಿಸುವಂತಹ ಒಂದು ವ್ಯವಸ್ಥೆಯಲ್ಲಿ ತೊಡಗಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ನಮ್ಮ ಸ್ಥಳೀಯ ಜಮೀನು ಕೊಟ್ಟಂಥ ರೈತರು ಇವತ್ತು ಹೇಳ್ತಿದ್ದಾರೆ. ಆದರೆ ಇದು ಯಾವುದೂ ನಡೆಯಂಗಿಲ್ಲ. ನಾವು ಹೋರಾಟವನ್ನು ಹಿಂದೆ ತಕ್ಕೊಳ್ಳೋ ಮಾತೇ ಇಲ್ಲ. ಇಲ್ಲಿ ಒಂದು ವೇಳೆ ನೀವು ಕಾಮಗಾರಿ ಪ್ರಾರಂಭ ಮಾಡಬೇಕಾದ್ರೆ ರೈತರ ಸಮಾಧಿ ಮೇಲೆ ನೀವು ನೀವು ಕೆಲಸ ಮಾಡಬೇಕಾಗ್ತದ. ನಮ್ಮನ್ನೆಲ್ಲ ಸಮಾಧಿ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಕೆಲಸ ಮಾಡಬೇಕು. ಅಲ್ಲಿವರೆಗೂ
ನಿಮ್ಮ ಕೆಲಸ ಇಲ್ಲಿ ನಡಿಲಿಕ್ಕೆ ಸಾಧ್ಯನೇ ಇಲ್ಲ, ನಾವು ಕೊಡೋದೇ ಇಲ್ಲ. ರೈತರಿಗೆ ಏನು ಅನ್ಯಾಯ ಮಾಡಿದಿರಿ, ಮೋಸ ಮಾಡಿದರನ್ನ ಸರಿದೂಗಿಸಿ ಅವರನ್ನು ವಿಶ್ವಾಸಕ್ಕೆ ಪಡೀರಿ. ನಿಮ್ಮ ಕಂಪನಿಯ ಏನು DPR ಪ್ರಕಾರ ನೀವು ಕೆಲಸ ಮಾಡಿ ಸಹಕಾರ ಕೊಡ್ತೀವಿ. ಆದರೆ ರೈತರನ್ನು ನೀವು ಮೂಲೆಗುಂಪೆ ಮಾಡಿ ನಿಮ್ಮ ಕಂಪನಿ ಬಂಡವಾಳಶಾಹಿ ಕಂಪನಿ ಅಧಿಕಾರಿಗಳನ್ನು ದುರ್ಬಳಕೆ ಮಾಡ್ಕೊತಿದ್ದೀರಿ. ಯಾರೋ ಕೇಂದ್ರ ಸರ್ಕಾರದ ಚೀಫ್ ಸೆಕ್ರೆಟರಿ ಅವರು ಆರ್ಡರ್ ಹಾಕಿದಾರಂತೆ ಇಲ್ಲಿ ಕೆಲಸ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೇಳ್ತಿದ್ದಾರೆ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು SP ಅವರು ಇಲ್ಲಿ ಕೆಲಸ ಪ್ರಾರಂಭ ಮಾಡಿಸಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ನಾವು ಯಾವ ಬಗ್ಗಂಗಿಲ್ಲ, ಇದಕ್ಕೆ ಯಾವುದಕ್ಕೂ ನಾವು ಬಗ್ಗಂಗಿಲ್ಲ. ನಮ್ಮ ಸಮಾಧಿ ಮೇಲೆ ನಿಮ್ಮ ಕಂಪನಿ ಕಟ್ರಿ, ಅಲ್ಲಿವರೆಗೂ ನಾವು ಹಿಂದಕ್ಕೆ ಸರಿಯೋ ಮಾತಿಲ್ಲ ಅನ್ನುವಂಥದ್ದು ಈ ಮಾಧ್ಯಮದ ಮೂಲಕ ನಾವು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ಶಂಕರಗೌಡ ಹಿರೇಗೌಡ ರಾಜ್ಯಾಧ್ಯಕ್ಷರು.